ಆ ಥರ ಈಗಲೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಅವ್ರು ನೆನೆಸ್ಕೊಂಡ್ರೆ ಅವ್ರು ನನಗೆ ಅವರು ಆ ಒಂದು ಪಾಠ ಹೇಳ್ಕೊಟ್ಟಿಲ್ಲ ಅಂದರೆ ನಾನು ಲಾಕ್ಡೌನಲ್ಲಿ ಬದುಕೋಕ್ಕೆ ಆಗ್ತಿರಲಿಲ್ಲ. ಓಕೆ ಓಕೆ ಓಕೆ. ಆವಾಗ 1350 ರೂಪೀಸ್ ಫೀಸ್ ನಮಗೆ ಕಟ್ಟೋಕ್ಕೆ ಅವತ್ತು ಯೋಗ್ಯತೆ ಇಲ್ಲ. ನಾವು ತುಂಬ ಕಡುಬಡವರು. ಆವಾಗ ನಮ್ಮ ಮನೆ ಎದುರುಗಡೆ ಮೀರ್ ಅಬ್ಬಾಸ್ ಅಲಿ ಅಂತ ಅವರು ಬಂದು ACP ಆಗಿದ್ರು. ಅವಾಗ ಅವರ ಮಿಸಸ್ ಮುಮ್ತಾಜ್ ಅಲಿ ಅಂತ. ಅಂದರೆ ನನ್ನ PU ಕಾಲೇಜ್ ಟೈಮ್ ನಿನ್ನ ಟೈಮ್ ಅದೇ ಆ ಟೈಮಲ್ಲಿ ಜಬೀವುಲ್ಲಾ ಅಂತ ಸರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಇವತ್ತಿಗೂ ಕೂಡ. ಆದರೆ ಈ ಒಂದು ಹಬ್ಬ ಯಾವುದೋ ಮೊಹರಂ ಹಬ್ಬ ಬಂದಾಗ ನನಗೆ ಅವ್ರ ಮನೆ ಕರೀತಿದ್ರು. ಕರೆದು ಅದು ಸುರುಕುಂಬ ಅದನ್ನು ಕೊಟ್ಟು ನಮಗೆ ಕಳಿಸಿದ್ರು. ನಿಮ್ಮ ಲೈಫಲ್ಲಿ ನೀವು ನೋಡಿದಂಥ ನೀವೆಲ್ಲ ಹಿಂದೂಗಳು ಅಲ್ವಾ? ನಾನು ಹಿಂದೂನೇ. ನೀವು ನೋಡಿದಂಥ ಮುಸ್ಲಿಂ ಫ್ರೆಂಡ್ ನಿಮ್ಮ ಲೈಫಲ್ಲಿ ಯಾರ ಇದ್ದರೆ ಹೇಳಿ ನೀವು. ಸರ್ ಖಂಡಿತ ನಾನು ಹೇಳ್ತೀನಿ ಸರ್. ಯಾಕೆಂದರೆ ನಾನು ಬರೀ ಸಿನಿಮಾನೇ ಮಾಡ್ತಿದ್ದೆ. ನಾನೊಂದು ಕಾರ್ ತೊಗೋಬೇಕು ಅಂತ ಹೋದೆ ನನ್ನ ಪರ್ಸ್ನಲ್ ಯೂಸ್ಗೆ. ಕೋರ್ಮಂಗ್ಲದಲ್ಲಿ ನೂರುಲ್ಲಾ ಸಾಬ್ ಅಂತ ತೀರೋದ್ರು ಕೋವಿಡಲ್ಲಿ. ಅವ್ರು ಏನು ಹೇಳಿದ್ರು, ನೀವೇನು ಕೆಲಸ ಮಾಡ್ತೀರಾ? ನಾನು ಫಿಲ್ಮ್ ಆ್ಯಕ್ಟ್ರು ಸರ್. ಹೌದಾ ಅಂದ್ಬಿಟ್ಟು ಇದು ಗೂಗಲಲ್ಲಿ ಚೆಕ್ ಮಾಡಿ ನನ್ನ ವಿಕಿಪೀಡಿಯಾ ಎಲ್ಲ ಅದನ್ನು ಹೌದ್ರಿ ಚೆನ್ನಾಗಿ ಮಾಡಿ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂದರು. ಸರ್ ನನ್ನ ಸಿನಿಮಾನೇ ಜೀವನ ಸರ್ ಅಂದೆ. ಇದು ಲೈಫ್ ಹಿಂಗೆ ಇರಲ್ಲ. ಒಂದು ಕೆಲಸ ಮಾಡಿ ನಿಮಗೆ ಕಾರ್ ಕೊಡ್ತೀನಿ, ಯಾರಾದರೂ ನಿಮ್ಗೆ ಈ ಕಾರ್ ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ ಒಂದು 5,000 ಎಕ್ಸ್ಟ್ರಾ ಬಂದರೆ ಕೊಟ್ಬಿಡಿ, ತಿರ್ಗಾ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಕಾರ್ ಕೊಡ್ತೀನಿ ಅಂದರು. ಆ ಥರ ಈಗಲೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಅವ್ರು ನೆನೆಸ್ಕೊಂಡ್ರೆ ಅವ್ರು ನನಗೆ ಅವರು ಆ ಒಂದು ಪಾಠ ಹೇಳ್ಕೊಟ್ಟಿಲ್ಲ ಅಂದರೆ ನಾನು ಲಾಕ್ಡೌನಲ್ಲಿ ಬದುಕೋಕ್ಕೆ ಆಗ್ತಿರಲಿಲ್ಲ. ಓಕೆ ಓಕೆ ಓಕೆ. ನನ್ನ ಜೀವನ ನಡೆಸ್ಬಿಟ್ಟೆ ನಾನು ಅದರಿಂದ. 3 ವರ್ಷ ಕೆಲಸ ಇರಲಿಲ್ಲ ಸರ್ ಲಾಕ್ಡೌನಲ್ಲಿ. ಈಗಲೂ ನೆನೆಸ್ಕೊತೀನಿ ಅವ್ರನ್ನ. ನಂಗೆ ತುಂಬ ವಿಷಯಗಳು ಅವ್ರ ಕಡೆಯಿಂದನೂ ಬಂದಿದೆ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಎಸ್ ಅರುಣ್ ಸರ್, ನಿಮ್ಮ ಲೈಫಲ್ಲಿ? ಸರ್ ನನ್ನ ಲೈಫಲ್ಲಿ ಮುಸ್ಲಿಮರವರು ದಿ ಮೇಜರ್ ಪಾರ್ಟ್ ಹೇಳ್ಬೇಕಂದ್ರೆ ನಾನು 1999ವರೆಗೂ ಐ ವಾಸ್ ಎ ಪೇಪರ್ ಬಾಯ್. ನಾನು ಮನೆಗೆ ಪೇಪರ್ ಹಾಕ್ತಾ ಇದ್ದೆ. ಹೌದಾ? ಹೌದೌದು, ಮನೆಗೆ ಪೇಪರ್ ಹಾಕ್ತಾ ಇದ್ದೆ ರಾಜನಗರಲ್ಲೇ. ಬೆಂಗಳೂರಲ್ಲೇ. ನನಗೆ ಅಂದರೆ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ನನಗೆ ಅವಾಗ ಪೇಪರ್ ಹಾಕ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರ್ಕೊಂಡಾಗ 75 ರೂಪಾಯಿ ಪರ್ ಮಂತ್. ಲಾಸ್ಟ್ ನಾನು 99ನಲ್ಲಿ ಕೆಲಸ ಬಿಡಬೇಕಾದ್ರೆ 125 ರೂಪಾಯಿ ಪರ್ ಮಂತ್ ನನಗಷ್ಟೇ ಸ್ಯಾಲ್ರಿ. 125 ರೂಪಾಯಿ ಇತ್ತು. ಬೆಳಿಗ್ಗೆ ಹೊತ್ತು ಪೇಪರ್ ಹಾಕಿ ಆಮೇಲೆ ಟ್ರಾವೆಲ್ಸ್ಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ನಾನು SLC ಬರೆದಾಗ ನನಗೆ 86%. SLC ಬರೆದು ನಾನು ಇದು ಅಪ್ಲೈ ಮಾಡಿದೆ, KLE ಕಾಲೇಜು ಮತ್ತು MES ಅಪ್ಲೈ ಮಾಡಿದೆ. KLEಲೂ ಫಸ್ಟ್ ಲಿಸ್ಟಲ್ಲಿ ಬಂತು, MESಲ್ಲೂ ಫಸ್ಟ್ ಲಿಸ್ಟ್ ಬಂತು. ಆವಾಗ 1350 ರೂಪೀಸ್ ಫೀಸ್ ನಮಗೆ ಕಟ್ಟೋಕ್ಕೆ ಅವತ್ತು ಯೋಗ್ಯತೆ ಇಲ್ಲ. ನಾವು ತುಂಬ ಕಡುಬಡವರು. ಆವಾಗ ನಮ್ಮ ಮನೆ ಎದುರುಗಡೆ ಮೀರ್ ಅಬ್ಬಾಸ್ ಅಲಿ ಅಂತ ಅವರು ಬಂದು ACP ಆಗಿದ್ರು. ಅವಾಗ ಅವರ ಮಿಸಸ್ ಮುಮ್ತಾಜ್ ಅಲಿ ಅಂತ. ನಾನು ಆ ರೋಡಲ್ಲಿ ಫೇಮಸ್ಸು. ಯಾಕಂದರೆ ತುಂಬ ಕಷ್ಟಪಡ್ತಾನೆ ಹುಡುಗ, ತುಂಬ ಒಳ್ಳೆ ಹುಡುಗ, ತುಂಬ ಕಷ್ಟಪಟ್ಟು ಓದ್ತಾನೆ, ಪೇಪರ್ ಹಾಕ್ತಾನೆ, ಇದೆಲ್ಲ ಒಂದು ಒಳ್ಳೆ ಇಂಪ್ರೆಷನ್ ನನಗೆ ಆ ರೋಡಲ್ಲಿತ್ತು. ಅವರು ಮುಮ್ತಾಜ್ ಅಲಿ ಅನ್ನೋರು ಆಂಟಿ ಕರೆದ್ರು. ನನ್ನ ಮನೇಲಿ ವಿಜಯ್ ಅಂತಾರೆ, ರಿಯಲ್ ಎಸ್ ಅರುಣ್ ಕುಮಾರ್. ಏನು ವಿಜಯ್, ಇದು ಕಾಲೇಜ್ಗೆ ಹೋಗಿಲ್ವಾ ಇನ್ನೂ, ಇಲ್ಲೇ ಓಡಾಡ್ತಾ ಇದೆಯಾ ಅಂತ. ಇಲ್ಲ, ಈ ಥರ ಅಪ್ಲೈ ಮಾಡಿದೆ, ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ನಾನು ಯಾರಿಗೋ ಕೇಳಿದ್ದೀನಿ ದುಡ್ಡು, ಇನ್ನೂ ಅಮ್ಮ ಅರೇಂಜ್ ಮಾಡ್ತಾಯಿದ್ದಾರೆ, ಇನ್ನೂ ಅರೇಂಜ್ ಆಗಿಲ್ಲ ಅಂತ. ಹೌದಾ, ಬೈಲ್ ಮೇಲ್ಗಡೆ ಅಂತ. ಅವ್ರ ಮನೆ ಫಸ್ಟ್ ಫ್ಲೋರು. ಹೋಗಿದ ತಕ್ಷಣ ಅಲ್ಲಿಂದ ಒಂದು ಫೋನ್ ತೊಗೊಂಡು, ಆವಾಗ ನಾಗರಾಜ್ ಅಂತ ಇನ್ಸ್ಪೆಕ್ಟ್ರು. ನಾಗರಾಜ್ ಅವರೇ, ನಾನು ಅರುಣ್ ಅನ್ನೋರನ್ನ ಕಳಿಸ್ತಾ ಇದ್ದೀನಿ ಸ್ಟೇಷನ್ಗೆ, ಅವ್ರನ್ನ ನೀವೇ ಕರ್ಕೊಂಡೋಗಿ ಆವಾಗ JJ ಪಾಟೀಲ್ ಅಂತ ಪ್ರಿನ್ಸಿಪಲ್ಲು, ಅವ್ರಿಗೆ ಮನೆಗೆ ಕರ್ಕೊಂಡೋಗಿ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿ ಫೀಸ್ ಕಟ್ಟಿ ನೀವು ಬನ್ನಿ, ಅವ್ರು ವಾಪಸ್ ಮನೆಗೆ ಬಿಡಿ ಅಂತ ಹೇಳಿದ್ರು. ನಾನು ನಮ್ಮ ತಾಯಿ ಇಬ್ಬರು ಹೋದ್ವಿ ಸ್ಟೇಷನ್ಗೆ. ಆವಾಗ ಅಲ್ಲಿಗೆ ಆಟೋಗೆ ಹೋಗೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಮನೆಯಿಂದ 5th ಬ್ಲಾಕಿಂದ ಸ್ಟೇಷನ್ವರೆಗೂ ನಡ್ಕೊಂಡು ಹೋದ್ವಿ. ಪಾಪ ಅಲ್ಲಿ ನಾಗರಾಜನ್ ಅವರು ಇನ್ಸ್ಪೆಕ್ಟ್ರು ಅವ್ರು ನಮ್ಮನ್ನ ಕರ್ಕೊಂಡು ಅವತ್ತು ಇವ್ರ ಮನೆಗೆ, ಪ್ರಿನ್ಸಿಪಲ್ ಮನೆಗೆ ಹೋಗಿ ಫೀಸ್ ಕಟ್ಟಿ, ಅವ್ರು ಅವತ್ತು ಫೀಸ್ ಕಟ್ಟಿದ್ದಕ್ಕೆ ನಾನು PUC ಮಾಡಿದೆ. ಅದಾದಮೇಲೆ ಅವರು ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಎಲ್ಲ ಹೋದರು. ಆ PUCಗೆ ಅವ್ರು ನಾನು ಕೊಟ್ಟಿದ್ದಕ್ಕೆ, ಫೀಸ್ ಕಟ್ಟಿದ್ದಕ್ಕೆ ನಾನು 2 ವರ್ಷ PUC ಮಾಡಿದೆ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಾನು ಓದಲಿಲ್ಲ. ಸೊ ಹಾಗಾಗಿ ಮುಸ್ಲಿಮ್ಸ್ ಅಂದರೆ ಕೆಟ್ಟವರು ಅನ್ನೋದನ್ನು ಮನೋಭಾವ ಫಸ್ಟ್ ನಾವು ತಲೆಯಿಂದ ತೆಗೆದಾಕಬೇಕು. ತುಂಬ ಜನ ನನಗೆ ಮುಸ್ಲಿಮ್ಸು ಹೆಲ್ಪ್ ಮಾಡಿದ್ದಾರೆ. ಇದು ನನ್ನ ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗಲ್ಲ. ಅವ್ರ ಮೇಲೆ ಇರೋ ಅಭಿಮಾನ ನನಗೆ ಯಾವತ್ತೂ ಹೋಗಲ್ಲ. ಸೊ ನಾನು ಫಿಲಮ್ ಮಾಡಬೇಕು ಅಂದಾಗ ನಾನು ಹಿಂದೂ ಮುಸ್ಲಿಮ್ ಬಗ್ಗೆ ಅಂದರೆ ಒಳ್ಳೇದು ತೋರಿಸ್ಬೇಕು. ಇದು ಕೂಡ ನೀವು ಹಿಂದೂ ಮುಸ್ಲಿಮ್ ಅಂತ ಅಂದ ತಕ್ಷಣ ಆ ಜಲಕ್ಕೆ ನೀವು ಟ್ರೈಲರ್ ನೋಡಿದ್ರೆ ಏನೋ ಇದೆ ಇದರಲ್ಲಿ ಕೆಟ್ಟದು ಅಂತ ಅನಿಸುತ್ತೆ.
ನಥಿಂಗ್ ಲೈಕ್ ದಟ್. ಹಿಂದೂ ಮುಸ್ಲಿಮ್ಸ್ ಹೆಂಗೆ ಇರಬೇಕು, ಹೆಂಗೆ ಬಾಳಬೇಕು, ಅವರಲ್ಲೂ ಒಳ್ಳೆಯವರು ಇರ್ತಾರೆ. ಎಲ್ಲ ಮುಸ್ಲಿಮ್ಸ್ ಕೆಟ್ಟವರಲ್ಲ, ಹಂಗಂತ ಎಲ್ಲ ಹಿಂದೂಸು ಒಳ್ಳೆಯವರು ಅಲ್ಲ. ಸೊ ಎಲ್ಲರೂ ಒಂದು ಮನುಷ್ಯತ್ವದಿಂದ ಬದುಕಬೇಕು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀವಿ. ಬ್ಯೂಟಿಫುಲ್. ನಿನ್ನ ಲೈಫಲ್ಲಿ ಯಾರಾದರೂ ಇದ್ದಾರಾ ಸರ್? ತುಂಬ ಜನ ಇದ್ದಾರೆ. ಹುಡುಗಿ ಬಿಟ್ಟು ಇಲ್ಲ ಇಲ್ಲ ಸರ್, ನಾನು ಓದಿದ್ದು ಬಾಲ್ವಿನ್ಸ್ ಸ್ಕೂಲಲ್ಲಿ. ಸೊ ಅಲ್ಲಿ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಜಾಸ್ತಿ ಅವರೇ ಇದ್ದಿದ್ದು. ಸೊ ಐ ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್. ಜೊತೆಗೆ ಓಡಾಡ್ತೀವಿ, ಜೊತೆಗೆ ಊಟ ಮಾಡ್ತೀವಿ. ಅವ್ರದ್ದು ಹಬ್ಬ ಇದ್ದಾಗ ಮನೆ ಕರೀತಾರೆ, ಬಿರಿಯಾನಿ ಮಾಡಿದ್ದೀವಿ ಅಂತ ಆ ಥರ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಮುಸ್ಲಿಮ್ ಇದ್ದಾರೆ. ನಾವು ಗಣೇಶ ಹಬ್ಬ ಮಾಡಿದಾಗ ಎಷ್ಟೊಂದು ಜನ ನಮ್ಮ ಜೊತೆ ಕೂಡಿಸ್ತಾರೆ ಗಣೇಶನ. ಓಕೆ, ಹೌದಾ? ಹೌದು. ವೆರಿ ನೈಸ್. ಓಕೆ ಓಕೆ ಓಕೆ. ಸೊ ನಿಮ್ಮ ಲೈಫ್? ಎಸ್ ಸರ್, ಖಂಡಿತ. ಆ್ಯಕ್ಚುಲಿ ಫಸ್ಟ್ ಸರ್ಪ್ರೈಸಿಂಗ್ ಏನು ಅಂದರೆ ಅರುಣ್ ಸರ್ ಪೇಪರ್ ಬಾಯ್ ಅಂತ, ಈವನ್ ಮೀ ಆಲ್ಸೋ ಸರ್. ಖಂಡಿತ ನಮ್ಮ ತಂದೆ ಏನು ಅಂದರೆ ನಾನು ಬೇಗ ಎದ್ದೊಳ್ಳಿ ಕಷ್ಟ ಅರ್ಥ ಆಗಲಿ ಅಂತ ಹಾಕಿದ್ದು. ಅಂದರೆ ಕಳಿಸಿದ್ದು ಪೇಪರ್ ಹಾಕ್ಲೇಬೇಕು ನೀನು. ಹೌದಾ? ಹೌದು. ಆ್ಯಂಡ್ ಏನಕ್ಕೆ ಪೇಪರ್ದು ಅಂತ ನೆನಪಾಯಿತು ಅಂದರೆ ನನ್ನ ಜೊತೆ ನನ್ನ ಕ್ಲಾಸ್ಮೇಟ್, ಅಂದರೆ ನನ್ನ PU ಕಾಲೇಜ್ ಟೈಮ್, ನಿನ್ನ ಟೈಮ್ ಅದೇ ಆ ಟೈಮಲ್ಲಿ ಜಬಿವುಲ್ಲಾ ಅಂತ ಸರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಇವತ್ತಿಗೂ ಕೂಡ ಇವನ್ ಕಾಂಟ್ಯಾಕ್ಟಲ್ಲಿ ಇರ್ತಾನೆ. ಆತ ಯಾಕೆ ಏನಕ್ಕೆ ನನಗೆ ಆತ ತುಂಬ ಸ್ಪೆಷಲ್ ಅಂತ ಅನಿಸ್ತಾನೆ ಅಂದರೆ ಸರ್ 4-5 ತಿಂಗಳು ಪೇಮೆಂಟ್ಗಳನ್ನ ಹಂಗೆ ಇಟ್ಕೊಂಡಿರ್ತಿದ್ದೆ ಸರ್. ಕರೆಕ್ಟಾಗಿ ಆಗಸ್ಟ್ ಅಷ್ಟೊತ್ತಿಗೆ ಬಂದ್ಬಿಟ್ಟು ಗಣೇಶ ಎಲ್ಲೋ ಊಟ ತೊಗೊಂಡ್ಬರೋಣ ನಾನು. ಈಸ್ ದ ಫಸ್ಟ್ ಪರ್ಸನ್ ಟು ಇನಿಷಿಯೇಟ್ ದ ಗಣೇಶ ಫೆಸ್ಟಿವಲ್ ಸರ್. ಅಲ್ಲ, ಯಾವ ಪೇಮೆಂಟನ್ನು ಇಟ್ಕೊಂಡಿರ್ತಿದ್ರು? ಪೇಪರ್ ಹಾಕಿದ್ದು. ಓಕೆ, ಅವ್ನು ಪೇಪರ್ ಹಾಕ್ತಿದ್ದ, ನನ್ನ ಕ್ಲಾಸ್ಮೇಟು ಕೂಡ. ಓಕೆ ಓಕೆ. ಜೊತೆಲಿ ಈಸ್ ದ ಫಸ್ಟ್ ಪರ್ಸನ್ ಟು ಇನಿಷಿಯೇಟ್ ದ ಗಣೇಶ ಫೆಸ್ಟಿವಲ್. ನಮಗೆ ಅನ್ಸ್ಬಿಡೋದು ಸೀರಿಯಸ್ಲಿ ಅಂತ ಅನ್ಸೋದು, ಬಿಕಾಸ್ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಆ್ಯಂಡ್ ಅಗೇನ್ ನಾವು ಅವತ್ತಿನ ಅವರೆಲ್ಲ ನಾವು ನೋಡಿದಾಗ ಸರ್ ನನಗನ್ಸೋದು ಇವಾಗ ಏನು ಇಷ್ಟೆಲ್ಲ ಮಾತುಕತೆ ಎಲ್ಲ ಚರ್ಚೆಗಳು ನಡೀತಾ ಇರುತ್ತೆ ಕೆಲವೊಂದೊಂದ್ಸಲ, ಸತ್ಯವಾಗ್ಲೂ ಇದೆಲ್ಲ ನಡೀತಿದೆಯಾ ಇದು ಅಂತ ಅನ್ಸುತ್ತೆ. ಅಂಥವ್ರನ್ನ ನಾವು ನೋಡ್ಕೊಂಡು ಬೆಳೆದಿರೋದ್ರ ಕಾರಣ ಅವತ್ತು ನಮ್ಗೆ ನಿಜವಲ್ಲೂ ಜಬಿವುಲ್ಲಾ ಅಷ್ಟೇ, ಹೆಸರಲ್ಲಿ ಜಬಿವುಲ್ಲಾ ಇತ್ತು ಅಷ್ಟೇ. ಬಿಟ್ಟರೆ ನನ್ನ ಈಸ್ ಆಲ್ಸೋ ಸೇಮ್ ಲೈಕ್ ಎವ್ರಿ ಒನ್ ಅಲ್ವಾ, ಆ ಥರ ಇತ್ತು. ಅದಕ್ಕೋಸ್ಕರ ಬ್ಯೂಟಿಫುಲ್. ನನ್ನ ಲೈಫಲ್ಲೂ ಕೂಡ ತುಂಬ ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ನಮಗೆ ಯಾವಾಗ ಅದು ಅನಿಸಿಲ್ಲ. ನೀವು ಹೇಳ್ದಂಗೆ ನನ್ನ ಫ್ರೆಂಡ್ ಸಾಬಿರ್ ಅಹಮದ್ ಮುಲ್ಲಾ ಅಂತ ಇದ್ದಾನೆ, ಮುಲ್ಲಾ ಅಂತ ಕರಿತೀವಿ ನಾವು. ಸೊ ಮುಲ್ಲಾ ಅಂದರೆ ಮುಲ್ಲಾ ಅಷ್ಟೇ, ಬಿಟ್ಟರೆ ಅದು ಏನು ಅದ್ರ ಹಿಂದೆ ಏನೂ ಇರಲಿಲ್ಲ. ನಾನು ಚೈಲ್ಡ್ಹುಡ್ಡಲ್ಲೂ ಕೂಡ ಸುಮಾರು ಜನ ಮುಸ್ಲಿಮ್ಸು, ರಫೀಕ್ ಅಂತ ಇದ್ದ, ಜಫರ್ ಅಂತ ಇದ್ದ, ಸುಮಾರು ಜನ ಮುಸ್ಲಿಮ್. ನನ್ನ ಮನೆ ಎದುರುಗಡೆ ಮುಸ್ಲಿಂ ಫ್ಯಾಮಿಲಿನೇ ಇತ್ತು. ಅವ್ರು ನನ್ನ ಕ್ಲಾಸ್ಮೇಟ್ ಇರಲಿಲ್ಲ, ಹಿಂಗೆ ಫ್ರೆಂಡ್ಸ್ ಇಲ್ಲ, ಬಟ್ ಹಿಂಗೆ ಪರಿಚಯ ಇತ್ತು. ಆಮೇಲೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಂದು ಮುಸ್ಲಿಂ ಫ್ಯಾಮಿಲಿ ಇತ್ತು. ಅವ್ರ ಮಗ ಪಾಷಾ ಅಂತ ಇದ್ದ, ಅವ್ನು ನನಗಿಂತ ಜೂನಿಯರು. ಅವ ಒಬ್ಬನೇ ಮಗ, ಅವನು ಒಟ್ಟ ಆಟ ಆಡೋಕ್ಕೆ ಬರ್ತಿರಲಿಲ್ಲ, ಅವ್ನ ಮನೆಯಲ್ಲೇ ಇರ್ತಿದ್ದ. ಅವ್ರ ತಾಯಿ ಕೂಡ ಹೊರಗಡೆ ಬರ್ತಿರಲಿಲ್ಲ. ಅವ್ರ ಫಾದರ್ ಆಫೀಸಿಗೆ ಹೋಗೋದು ಬರೋದು ಅಷ್ಟೇ ನೋಡ್ತಿದ್ವಿ. ಎಷ್ಟು ಸೈಲೆಂಟ್ ಫ್ಯಾಮಿಲಿ ಅಂದರೆ ಅವ್ರು ಮಾತಾಡಿದ್ದೇ ನೋಡಿಲ್ಲ ನಾನು. ಅವ್ರ ಅಪ್ಪ ಮಾತಾಡಿದ್ದು ನೋಡಿಲ್ಲ, ಅವ್ರ ಅಮ್ಮ ಮಾತಾಡಿದ್ದು ನೋಡಿಲ್ಲ, ಇವನು ಮಾತಾಡ್ತಿರಲಿಲ್ಲ. ಇವನು ತುಂಬ ಕ್ಯೂಟಾಗಿ, ಚಿಕ್ಕದಾಗಿ, ಸ್ವಲ್ಪ ಕುಳ್ಳಿಗೆ ಇದ್ದ, ಭಾಳ ಸ್ಮಾರ್ಟಾಗಿದ್ದ. ಪಾಷಾ ಅಂಥೇಳಿ ಮಾತಾಡ್ತಿರಲಿಲ್ಲ, ತುಂಬ ಒಳ್ಳೆ ಹುಡುಗ. ಆದರೆ ಈ ಒಂದು ಹಬ್ಬ ಯಾವುದೋ ಮೊಹರಂ ಹಬ್ಬ ಬಂದಾಗ ನನಗೆ ಅವ್ರ ಮನೆ ಕರೀತಿದ್ರು. ಕರೆದು ಅದು ಸುರುಕುಂಬ ಅದನ್ನು ಕೊಟ್ಟು ನಮಗೆ ಕಳಿಸಿದ್ರು ಅಷ್ಟೇ. ಆಮೇಲೆ ಮಾತಾಡ್ತಿರಲಿಲ್ಲ. ಅಂದರೆ ಅವ್ರು ಹಂಗಿದ್ರು ಅಂತ. ಅವನು ಪಾಷಾ ಮಾತಾಡ್ತಿದ್ದ, ಬಟ್ ಅವನು ಕಡಿಮೆ ಮಾತಾಡ್ತಿದ್ದ. ಸೊ ಈ ಥರ ನಮ್ಮ ಲೈಫಲ್ಲಿ ಪ್ರತಿ ಒಬ್ಬ ಭಾರತೀಯನ ಲೈಫಲ್ಲೂ ಕೂಡ ಈ ಥರ ಒಂದಷ್ಟು ಘಟನೆಗಳು ಇದ್ದೇ ಇರ್ತವೆ. ಆದರೆ ಅದು ಕದಡಿದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ಬಿಕಾಸ್ ಆಫ್ ಪಾಲಿಟಿಕ್ಸು ಆ ಥರದ್ದೆಲ್ಲ ಆಗಿದೆ. ಸೊ ಅಂಥದ್ರಲ್ಲಿ ನೀವು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಶಿವಮಂಜು ಅವರೇ, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ನೀವು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಅರುಣ್ ಕುಮಾರ್ ಸರ್, ತುಂಬ ಧನ್ಯವಾದ ನಿಮಗೆ. ನನಗೇನಂದರೆ ಕನಸನ್ನು ನೀವು ಇನ್ನೂ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಖಂಡಿತ ನೀವು ಸಿನಿಮಾಗಳನ್ನ ಮಾಡಿ, 2 ವರ್ಷಕ್ಕೊಂದಾದ್ರೂ ಮಾಡಿ, ವರ್ಷಕ್ಕೊಂದು ಆಗದೇ ಇದ್ರೆ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡ್ಬೇಕಂದ್ರೆ ಟೈಮು ಬೇಕಾಗುತ್ತೆ. ಖಂಡಿತ. ಹೀಗಾಗಿ ನೀವು ಒಂದು ಟೀಮ್ ಜೊತೆ ಮಾತಾಡಿಕೊಂಡು, ನೀವು ಒಂದು ಪ್ರೊಡಕ್ಷನ್ ಹೌಸ್ ಥರ ಮಾಡಿ, ಒಂದು ಟ್ಯಾಲೆಂಟೆಡ್ ವ್ಯಕ್ತಿಗಳ ಜೊತೆಗೆ ಇಟ್ಕೊಂಡು ನೀವು ಖಂಡಿತ ಇದನ್ನು ಮುಂದುವರಿಸಿ, ಒಳ್ಳೆ ಸಿನಿಮಾಗಳ ನಿಮ್ಮಿಂದ ಬರಲಿ. ಈ ಸಿನಿಮಾ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆಲ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ರಂಜಿತ್, ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಕೂಡ. ಖಂಡಿತ ಸರ್, ಖಂಡಿತ. ಸೊ ಸ್ನೇಹಿತರೆ, ಇದು ನಾವು ಕಾಗದ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಕಾಗದ ಅನ್ನೋದು ಒಂದು ಮೇಲ್ನೋಟಕ್ಕೆ ಹಿಂದೂ ಮುಸ್ಲಿಂ ಅನಿಸುತ್ತೆ, ಆಮೇಲೆ ನೋಡಿದರೆ ಲವ್ ಸ್ಟೋರಿ ಅಂತ ಗೊತ್ತಾಗುತ್ತೆ, ಆಮೇಲೆ ನೋಡಿದ್ರೆ ನಮ್ಮ ಜೀವನದ ಕಥೆ ಅಂತ ನನಗನ್ಸುತ್ತೆ. ಸೊ ನಮ್ಮ ಹಳ್ಳಿಗಾಡಲ್ಲಿ ಅಥವಾ ಈಗಲೂ ಕೂಡ ನಮ್ಮ ಇರುವಂಥ ಒಂದು ಏನು ಬಾಂಧವ್ಯ ಇದೆ, ಆ ಬಾಂಧವ್ಯಕ್ಕೆ ಸಣ್ಣದಾಗಿ ಒಂದು ಧಕ್ಕೆ ಬಂದಿದೆ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದಾಗಿ. ಮೊದಲನೇದಾಗಿ ನಾವು ಆ ಸಂಶಯದಿಂದ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅದು ನಮ್ಮಿಂದ ಹೋಗಬೇಕಾಗಿದೆ. ಆ ಸಂಶಯ ಬೇಕೇ ಆಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳು ಇಲ್ಲೇ ಸಿಕ್ಕು ನಮಗೆ. ಎಷ್ಟು ನಂಬಿಕೆ ಇದೆ ನೋಡಿ, ಏನು ಒಂದು ಪರ್ಸೆಂಟ್ ಕೂಡ ಅಪನಂಬಿಕೆ ಇಲ್ಲ ಇಲ್ಲಿ ಯಾರ ಮನಸ್ಸಲ್ಲೂ ಕೂಡ, ಬಿಕಾಸ್ ಆ ಥರದ ವ್ಯಕ್ತಿಗಳನ್ನ ನೋಡ್ಕೊಂಡು ಬಂದಿದ್ವಿ. ಸೊ ಆ ಒಂದು ಬಾಂಧವ್ಯ ಹಾಗೆ ಮುಂದುವರಿಲಿ. ಅದಕ್ಕೆ ಪೂರಕವಾಗಿ ಬಂದಿರುವಂಥ ಸಿನಿಮಾನ ನೀವು ನೋಡಿ
ಅದಕ್ಕೆ ಒಂದು ಗೆಲುವು ತಂದುಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಕಾಗದ ಆನ್ 5th of July. ನಮಸ್ಕಾರ.